ಮಂಡ್ಯ ಜಿಲ್ಲೆಗೆ ನಿಮ್ಮನ್ನ ನಿರ್ಬಂಧ ವಿಧಿಸುವಂತ ಕೆಲಸ ಮಾಡಿದೆ ಸರ್ಕಾರ ಸರ್. ನೋಡಿ, ಡಾಕ್ಟರ್ ಅಂಬೇಡ್ಕರ್ ನಮಗೆ ಸಂವಿಧಾನದ ಮೂಲಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಪ್ರವಾಸ ಸ್ವಾತಂತ್ರ್ಯ, ಎಲ್ಲ ರೀತಿಯ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಾವು ಹೋದ ನಂತರ ಅಲ್ಲೇನಾದರೂ ಆದರೆ ನಮ್ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ, ಆದರೆ ನಮ್ಮ ತಡೆಯುವಂತಹ ಪ್ರಕ್ರಿಯೆ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ, ಇದು ತಪ್ಪಿದು. ಸೊ ನಮ್ಮ ವಿಚಾರಧಾರೆಯನ್ನು, ನಮ್ಮ ಸಂಘಟನೆಯನ್ನು, ನಮ್ಮ ವೈಚಾರಿಕತೆಯನ್ನೇ ತಡೀತಾ ಇದ್ದಾರೆ. ಸೊ ಇವತ್ತು ನಾನು ಹೋಗ್ತಾ ಇರುವಂಥದ್ದು ನಾಗಮಂಗಲಕ್ಕಲ್ಲ, ನಾಗಮಂಗಲಕ್ಕೆ ಹೋಗಬಾರ್ದು ಅಂತ ಅನ್ನೋದು ನನಗೆ ಗೊತ್ತಿದೆ. ಆದರೆ ನಾನು ಹೋಗ್ತಾ ಇರುವಂಥದ್ದು ಮಂಡ್ಯದಲ್ಲಿರುವಂಥ 23 ಹುಡುಗರೇನು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ, ಹಿಂದೂ ಕಾರ್ಯಕರ್ತರನ್ನ, ಅವ್ರನ್ನ ಭೇಟಿಯಾಗಿ ಒಂದು ಸಾಂತ್ವನ ಹೇಳೋಗೋಸ್ಕರ ನಾನು ಹೊರಟಿದ್ದೆ. ಸೊ ಅಲ್ಲೇನು ಗಲಾಟೆ ಗಲಭೆ, ನಮ್ಮದೇನು ಸಭೆ ಇಲ್ಲ, ಯಾವುದೇ ರೀತಿಯಲ್ಲಿ ಏನು ಕಾರ್ಯಕ್ರಮ ಇಲ್ಲ. ಹೋಗೋದು, ಭೇಟಿ ಆಗೋದು, ಸಾಂತ್ವನ ಹೇಳೋದು, ಮತ್ತು ವಾಪಸ್ ನಾವು ಹೋಗೋದು ಅಂತನ್ನುವಂಥ ನಿರ್ಧಾರ ಮಾಡಿದ್ದು. ಇವತ್ತು ಜಿಲ್ಲಾ ಆಡಳಿತ ನನ್ನನ್ನು ತಡೆದಿದ್ದು, ನಾವು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈ ರೀತಿಯ ಪ್ರವೃತ್ತಿ ರಾಜಕಾರಣಿಗಳಿಗೆ, ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ. ಸೊ ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೇನೆ. ನಾಗಮಂಗಲದ ಘಟನೆ ಇರ್ಬೋದು, ದಾವಣಗೆರೆ ಘಟನೆ ಇರ್ಬೋದು, ಇನ್ನೂ ಬೇಕಾದಷ್ಟು ಪ್ಯಾಲೆಸ್ತೈನ್ ಧ್ವಜಗಳನ್ನು ಹಾರಾಡ್ತಾ ಇದ್ದಾರೆ. ಅಂದರೆ ಪ್ಯಾಲೆಸ್ತೈನ್ಗೆ ಇಲ್ಲಿ ಮುಸ್ಲಿಮರಿಗೆ ಸಂಬಂಧ ಏನು ಸಂಬಂಧ ಅವರಿಗೆ? ಇವತ್ತು ಪ್ಯಾಲೆಸ್ತೈನ್ ಹಾರಿಸ್ತಾರೆ, ನಾಳೆ ಪಾಕಿಸ್ತಾನ ಹಾರಿಸ್ತಾರೆ. ಸೊ ಇವ್ರನ್ನ ಶೂಟ್ ಆಟ್ ಸೈಟ್ ಮಾಡಬೇಕು. ಈ ರೀತಿಯ ದೇಶದ್ರೋಹಿ ಚಟುವಟಿಕೆಗೆ ಅವಕಾಶ ಹೆಂಗೆ ಕೊಡ್ತಾರೆ? ಈದ್ ಮಿಲಾದ್ ಏನು ಮತ್ತು ಪ್ಯಾಲೆಸ್ತೈನ್ ಏನು, ಅದಕ್ಕೇನು ಸಂಬಂಧ? ಪ್ಯಾಲೆಸ್ತೈನಿಗೆ ಸಪ್ರೇಟ್ ಯೋಚನೆ ಮಾಡೋದು ಬಿಟ್ಟು ಆ ಈದ್ ಮಿಲಾದ್ ಸಂಬಂಧಪಟ್ಟಾಗ ಅಲ್ಲೇ ಯಾಕೆ ಮಾಡಬೇಕು? ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದಲೇ ಆಗ್ತಾ ಇದೆ, ಕಾಂಗ್ರೆಸ್ಸಿನ ಅಪೀಸ್ಮೆಂಟ್ನಿಂದಲೇ ಆಗ್ತಾ ಇದೆ, ಕಾಂಗ್ರೆಸ್ಸಿನ ತುಷ್ಟೀಕರಣದಿಂದಲೇ ಆಗ್ತಾ ಇದೆ. ಸೊ ಕಾಂಗ್ರೆಸ್ ಇದಕ್ಕೆ ದೇಶದ್ರೋಹಿಗಳಿಗೆ ಇವತ್ತು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಇದನ್ನು ಯಾವ ಹಿಂದೂ ಸಮಾಜ ಒಪ್ಪೋದಲ್ಲ, ಭಾರತೀಯರ ದೇಶಭಕ್ತರು ಒಪ್ಪೋದಿಲ್ಲ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನೀವು ಎಲ್ಲಿ ಇಡಬೇಕು ಅಲ್ಲೇ ಇಡ್ತಾರೆ ಹಿಂದೂ ಸಮಾಜ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.